ಕೆಜಿಎಫ್ ರೇಂಜ್ ಮತ್ತು ಬಂಗಾರಪೇಟೆ ರೇಂಜ್ ಏನಿದೆಯೋ ಇರ್ತಕ್ಕಂಥ ನಮ್ಮ ಈ CWS ಇದ್ದಾರಲ್ಲ ಅವರಿಗೆ ಮಕ್ಕಳಿಗೆ ತುಂಬ ರೀಚ್ ಆಗ್ತಕ್ಕಂಥ ಸಲಕರಣೆಗಳಾಗಿರ್ಬೋದು ಅಥವಾ ಮಾತಾಡ್ತಕ್ಕಂಥ ಏನು ಸಲಹೆಗಳಾಗಿರ್ಬೋದು ಅವರಿಗೆಲ್ಲ ಇವತ್ತು ಸರ್ಕಾರದಿಂದ ನಾವು ಸರ್ಕಾರಿ ಶಾಲೆ ಓದ್ತಕ್ಕಂಥ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಇರ್ತಕ್ಕಂಥ ಅಲಿಂಕೋ ಕಂಪ್ನಿ ಮತ್ತು ನಮ್ಮ 2+2 ಹಿಜಾಬ್ ಮತ್ತು ಬಂಗಾರಪೇಟೆ ಮತ್ತು ತಾಲೂಕಲ್ಲಿರ್ತಕ್ಕಂಥ ಎಲ್ಲ ನಮ್ಮ BR ಸೆಂಟ್ರಲಿಂದ ಇಶ್ಯೂ ಮಾಡ್ತಾಯಿದ್ದೀವಿ. ಸೊ ಇದನ್ನು ಮಕ್ಕಳು ಕರೆಕ್ಟಾಗಿ ಸದ್ಬಳಕೆ ಮಾಡ್ಕೋಬೇಕು. ಸೊ ಇಂಥ ಇರ್ತಕ್ಕಂಥ ಬೇರೆ ಮಕ್ಕಳು ಸ್ವಲ್ಪ ಐಡಿ ಕಾರ್ಡನ್ನು ಮಾಡಿಸಿದ್ದೆ ಆದರೆ ಅವ್ರಿಗೂ ಈ ಅವಕಾಶ ಸಿಗ್ಬೋದು. ಮತ್ತು ಇದನ್ನು ಯಾವುದೇ ಕಾರಣಕ್ಕೂ ಎಲ್ಲೆಂದರಲ್ಲಿ ಬಿಸಾಗಿಬಿಟ್ಟು ತುಂಬ ಹಾಳಾಗೋದಕ್ಕಿಂತ ನಾವು ಸದ್ಬಳಕೆ ಮಾಡ್ಕೋಬೇಕಂತ ಟೈಮಲ್ಲಿ ನಾವು ಎಲ್ಲಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಎಲ್ಲ ಪೋಷಕರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಇಲಾಖೆ ವತಿಯಿಂದ ಮತ್ತೆ ಅಲಿಂಕೋ ಸಂಸ್ಥೆ ವತಿಯಿಂದ ನೀಡಿರುವಂಥ ಎಲ್ಲ CWS ಮಕ್ಕಳಿಗೆ ವಿಶೇಷ ಚೇತನ ಮಕ್ಕಳಿಗೆ ಸಾಕಷ್ಟು ಸಲಕರಣೆಗಳನ್ನು ಕೊಡಬೇಕಂತೇಳಿ ಸಲಕರಣೆಗಳನ್ನು ನೀಡಬೇಕಂತೇಳಿ ಇಲಾಖೆಯಿಂದ ಈಗಾಗಲೇ ಅಲಿಂಕೋ ಸಂಸ್ಥೆಯವರು 60% ಮತ್ತೆ ನಮ್ಮ ಸಮಗ್ರ ಕರ್ನಾಟಕ ಶಿಕ್ಷಣದಿಂದ 40% ಕೊಟ್ಟಿದ್ದಾರೆ. ಇದರ ವತಿಯಿಂದ ನಮ್ಮ ಮಕ್ಕಳಿಗೆ ವಿಶೇಷ ಚೇತನ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ವಿವಿಧ ರೀತಿಯ ಸಲಕರಣೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಬಳಸ್ಕೋಬೇಕಂತೇಳಿ ಅಲಿಂಕೋ ಕಂಪನಿಯಿಂದ ಟೆಕ್ನಿಷಿಯನ್ಸು ಡಾಕ್ಟರ್ಗಳೆಲ್ಲ ಬಂದು ಅದನ್ನು ಬಳಕೆ ಮಾಡೋದನ್ನಿದ್ದಾರೆ. ದಯಮಾಡಿ ಎಲ್ಲ ಪೋಷಕರು ಅಷ್ಟೇ ಇದನ್ನು ಉಚಿತ ಅನ್ಕೋಬೇಡ್ರಿ, ಇದಕ್ಕೆ ಸಾಕಷ್ಟು ಹಣ ವ್ಯಯ ಆಗಿದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತಾ ವಿಶೇಷ ಚೇತನ ಮಕ್ಕಳು ಅವರು ಮುಖ್ಯವಾಹಿನಿಗೆ ಬರಬೇಕು. ಇವು ಎರಡೂ ಮತ್ತೆ ನಮ್ಮ ಬಂಗಾರಪೇಟೆ ಮತ್ತು KGF ತಾಲೂಕಿನ BRC CWS ವಿಶೇಷವಾಗಿ SRC ಕೇಂದ್ರಗಳಿಂದ ತರಬೇತಿಯನ್ನು ಕೊಡ್ತಿದ್ದಾರೆ. ಇದನ್ನೆಲ್ಲ ಬಳಸ್ಕೊಂಡು ಆ ಸಲಕರಣೆಗಳನ್ನು ಹೆಚ್ಚು ಮಕ್ಕಳಿಗೆ ಉಪಯೋಗ ಆಗಬೇಕು. ತಗೊಂಡೋಗಿ ಪ್ರತಿದಿನ ಅಭ್ಯಾಸ ಮಾಡಿಸಿದ್ರೆ ಆ ಮಕ್ಕಳು ಅಷ್ಟೇ ಮುಖ್ಯವಾಹಿನಿಗೆ ಬರ್ತಾರೆ. ಆಗ ಇಲಾಖೆ ಮತ್ತು ಸಂಸ್ಥೆಗಳು ಕೊಟ್ಟಿರೋದು ಖಂಡಿತ ಅದು ನ್ಯಾಯ ಸಿಗ್ತದಂತ ಹೇಳ್ತಾ ತಮಗೆಲ್ಲರಿಗೂ ಇದನ್ನು ಜೋಪಾನವಾಗಿ ಬಳಸ್ಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ KGF ಮತ್ತು ಬಂಗಾರಪೇಟೆ 34 ಸುಮಾರು ನವೆಂಬರ್ ತಿಂಗಳಲ್ಲಿ ಈ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಅಲಿಂಕೋ ಏರ್ಪಡಿಸಿದ ತಕ್ಷಣ ಇದರಲ್ಲಿ ಎಲಿಜಿಬಲ್ ಆಗಿರುವಂಥ ಮಕ್ಕಳು 34 ಮಕ್ಕಳು, KGF ರೇಂಜಿಂದ 25 ಮಕ್ಕಳು, ಈ ಇದರಿಂದ 13 ಮಕ್ಕಳು ನಮ್ಮಲ್ಲಿ ಬಂಗಾರಪೇಟೆಯಿಂದ ಆಗಿದ್ದಾರೆ. ಫಲಾನುಭವಿಗಳಾಗಿದ್ದಾರೆ. ಒಟ್ಟು 34 ಮಕ್ಕಳಾಗಿದ್ದಾರೆ. ಎಲ್ಲ ನ್ಯೂನತೆ ಇರುವಂಥ ಮಕ್ಕಳಿಗೂ ಸಹ ಯಾವ ಮಗುವಿಗೆ ಯಾವ ಸಲಕರಣೆ ಬೇಕು ಅನ್ನೋದ್ರ ಬಗ್ಗೆ ಡಾಕ್ಟ್ರುಗಳೇ ಫೈಂಡ್ ಔಟ್ ಮಾಡಿ ಆ ಸಲಕರಣೆಗಳನ್ನ ಮಗುವಿಗೆ ಒದಗಿಸಿದ್ದಾರೆ.